ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮತ್ತಿಕೆರೆ ಜಯರಾಮ್ ಹಾಗೂ ಬಸವರಾಜ ಹೆಗಡೆಯವರಿಗೆ ಕೆ ಶೆಟ್ಟಿ ಹಾಗೂ ಎಚ್.ಕೆ. ವೀರಣ್ಣಗೌಡ ಪ್ರಶಸ್ತಿ ಪ್ರದಾನ. ಪತ್ರಕರ್ತರು ಸಮಾಜಮುಖಿಯಾಗಿ ಕೆಲಸ ಮಾಡಲು ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಸಲಹೆ. ವಸ್ತುನಿಷ್ಠ ವರದಿಗೆ ಒತ್ತು ನೀಡಲು ಡಾಕ್ಟರ್ ಜಯಪ್ರಕಾಶ್ ಗೌಡ ಕಳಕಳಿ. ಕೆಆರ್ಎಸ್ಗೆ ಬಾಗಿನ ಸಮರ್ಪಿಸಿದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ. ನಾಡು ಸುಭಿಕ್ಷವಾಗಿರಲೆಂದು ಕಾವೇರಿ ಮಾತೆಯಲ್ಲಿ ಪ್ರಾರ್ಥನೆ. ಸಂಕಷ್ಟ ನಿವಾರಣೆಗಾಗಿ ವಿಶೇಷ ಪೂಜೆ. ಪಾಂಡುಪುರದಲ್ಲಿ ಒಂಟಿ ಮಹಿಳೆಯ ಚಿನ್ನದ ಸರ ಕಿತ್ತುಕೊಂಡು ಪರಾರಿ. ಪಟ್ಟಣದ ಪಿಎಸ್ಕೆ ಶಾಲೆಯ ಎದುರು ಜರುಗಿರುವ ಘಟನೆ. ಪಾಂಡುಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ. ಪ್ರಶಸ್ತಿ ಸ್ವೀಕರಿಸಿದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ. ಕೆ.ವಿ. ಶಂಕರಗೌಡ ನನಗೆ ಮಾದರಿ ಅಂತ ಹೇಳಿಕೆ. ಕೆ ಶೆಟ್ಟಿ ಹಾಗೂ ಎಚ್.ಕೆ. ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರ ಅಭಿನಂದನಾ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು. ಕೆ ಶೆಟ್ಟಿ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾದ ಮತ್ತಿಕೆರೆ ಜಯರಾಮ್ರವರಿಗೆ ಹಾಗೂ ಎಚ್.ಕೆ. ವೀರಣ್ಣಗೌಡ ಪ್ರಶಸ್ತಿಯನ್ನು ಹಿರಿಯ ಛಾಯಾಗ್ರಾಹಕ ಬಸವರಾಜ ಹೆಗಡೆಯವರಿಗೆ ಪ್ರದಾನ ಮಾಡಲಾಯಿತು. ಜಯರಾಮ್ರವರ ಅಥವಾ ಹೆಗಡೆಯವರ ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ಪತ್ರಕರ್ತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರು. ನಾನು ಸಾಕಷ್ಟು ಬಾರಿ ಜಯರಾಮ್ರವರ ವಿಷಯ ಬಂದಾಗ ಸಾಕಷ್ಟು ಸಾರಿ ಹೇಳಿದ್ದೇನೆ. ಬಹುಶಃ ನಾನು 18-20 ವರ್ಷದ ಹಿಂದಕ್ಕೆ ಹೋದರೆ ಈಗೇನು ಕಾರ್ಯನಿರತ ಪತ್ರಕರ್ತರ ಸಂಘ ಹೈಟೆಕ್ ಆಗಿದೆ, ಆವತ್ತಿನ ಸಂದರ್ಭದಲ್ಲಿ ಇದು ಯಾವ ರೀತಿ ಇತ್ತು ಅಂತಂದರೆ ಅಕ್ಷರ ಸಹ ದರಿದ್ರ ಸ್ಥಿತಿ ಅಂತ ಹೇಳೋಂಗಿಲ್ಲ, ತುಂಬ ಅಧ್ವಾನವಾಗಿತ್ತು. ನಾವು ಚೇತನ್ ಕುಮಾರ್ ಅವರು ಧೂಳು ಹೊಡಿತಿದ್ವಿ ಪ್ರೆಸ್ ಮೀಟಿಗೆ ಬರೋಕ್ಕೆ ಬದಲಾಗಿ. ಪ್ರೆಸ್ ಮೀಟ್ಗಳು ನಡೀತಾ ಇರಲಿಲ್ಲ ಆವಾಗ. ಅಷ್ಟು ಅಧ್ವಾನವಾಗಿದ್ದಂಥ ಸಂದರ್ಭ. ಆಗ ಚುನಾವಣೆ ಒಂದು ನಡೆಯುತ್ತೆ. ಚುನಾವಣೆ ನಡೆದಾಗ ಎಲ್ಲರೂ ಸ್ಪರ್ಧೆ ಮಾಡ್ತಾರೆ, ಎಲ್ಲ ಸ್ಪರ್ಧೆ ಮಾಡ್ತಾರೆ. ಅದರಲ್ಲಿ ಮತ್ತಿಕೆರೆ ಜಯರಾಮ್ ಅವರು ಅಧ್ಯಕ್ಷರಾಗ್ತಾರೆ. ನಾನು ಕೂಡ ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿರ್ತೀನಿ, ನಾನು ಆಯ್ಕೆ ಆಗ್ತೀನಿ ಚುನಾವಣೆ ಮೂಲಕ. ಆ ಥರದ್ದೊಂದು ದೇವರಾಜ್ ಕೊಪ್ಪ ಆ ಥರದೊಂದು ಟೀಮ್ ಬರುತ್ತೆ ಅಲ್ಲಿ. ಆಗ ಶುರುವಾದಂಥ ಅಭಿವೃದ್ಧಿಯ ಶಕೆ ಇದುವರೆಗೂ ಕೂಡ ನಿಂತಿಲ್ಲ. ಯಾವ ಮಟ್ಟಕ್ಕೆ ಹೋಗ್ತಾ ಹೋಯಿತು ಅಂತಂದರೆ ಬಹುಶಃ ಬೇರೆ ಜಿಲ್ಲೆಗಳಲ್ಲಿ ಹೋಗುತ್ತಿಲ್ಲ. ಹಂತ ಹಂತವಾಗಿ ಬಹುಶಃ ಅದಕ್ಕೋಸ್ಕರನೇ ಮತ್ತಿಕೆರೆ ಜಯರಾಮ್ನವರು ಯಾಕೆ ಎಲ್ಲರೂ ನೆನೆಸ್ಕೊಳ್ತಾರೆ ಪ್ರತಿ ಸಾರಿ ಅಂತಂದರೆ ಆ ಒಂದು ಬದ್ಧತೆ ಇತ್ತಲ್ಲ, ಒಂದು ಆರಂಭವನ್ನು ಹಾಕ್ಕೊಡುವಂಥದ್ದು ಭಾಳ ಮುಖ್ಯ ಅದು. ಹಾಗಾಗಿ ಅದರ ನಂತರ ಬಂದಂತಹ ಎಲ್ಲ ಪತ್ರಕರ್ತರು ಸಂಘ ಅಧ್ಯಕ್ಷರು ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ಪತ್ರಕರ್ತರಿಗೆ ಆರೋಗ್ಯ ವಿಮೆ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೇನಾದರೂ ಅಪಘಾತ ಆದರೆ ಅದಕ್ಕೊಂದು ಪರಿಹಾರ ಕೊಡುವಂಥ ಕೆಲಸ ಆಗಿದೆ. ಸೊ ಎಲ್ಲ ಆಗ್ತಾಯಿದೆ, ಭಾಳ ಒಳ್ಳೆಯ ಕೆಲಸ. ಹಾಗಾಗಿ ಮತ್ತಿಕೆರೆ ಜಯರಾಮ್ ನಿಜಕ್ಕೂ ಕೂಡ ಪ್ರಶಸ್ತಿಗೆ ಅರ್ಹರು. ಇನ್ನು ಹೆಗಡೆ ಬಗ್ಗೆ ಹೇಳೋದಾದರೆ ಬಹುಶಃ ನಾವು ಉದಯಕಾಲ ಪತ್ರಿಕೆ ಬಂದ ಸಂದರ್ಭದಲ್ಲಿ ಕೇಶವಮೂರ್ತಿ ಹೆಗಡೆಗೆ ಯಾವ ಆಫೀಸು ಇರಲಿಲ್ಲ, ಏನೂ ಇರಲಿಲ್ಲ, ಒಂದು ಬ್ಯಾಗ್ನ ಹಾಕೊಂಡು ಓಡಾಡುವಂಥದ್ದು. ಕೇವಲ 100 ರೂಪಾಯಿಗೆ ನಮ್ಮೂರು ಪಕ್ಕದ ಸೂನುಗಳಿಗೆ ಆಗ ವಿಡಿಯೋ ಏನಾದರೂ ಸ್ಟೋರಿ ಬರೆದ್ರೆ ಅಥವಾ ಓದುಗರ ಪತ್ರ ಬರೆದ್ರೆ ಫೋಟೋ ಬೇಕಾಗಿತ್ತು. ಫೋಟೋ ಇಲ್ತಿರೋದನ್ನ ಹಚ್ಚಿತ್ತವಾಗ ನಾನು ಹೆಗಡೆನ ಬಸ್ಸೆಲ್ಲ ಕರ್ಕೊಂಡೋಗಿ ಸೂನುಗಳ್ಳಿ ಅಂತಿದ್ದೆ ನಮ್ಮೂರು ಪಕ್ಕ. ಅಲ್ಲಿ ಏನೋ ಸಮಸ್ಯೆ ಇದ್ದಾಗ ಅದು ಫೋಟೋ ತೆಗ್ತಿದ್ದೆ. 100 ರೂಪಾಯಿ, ಅವ್ರು 100 ರೂಪಾಯಿ ದೊಡ್ಡ 175 ನನಗೆ ಗೊತ್ತಿಲ್ಲ, 100 ರೂಪಾಯಿ ಕೊಟ್ಟು ಹೆಗಡೆನ ಕರ್ಕೊಂಡು ಫೋಟೋ ಮಾಡಿಸಿ ಅದನ್ನು ಆರ್ಟಿಕಲ್ ಮಾಡಿಸ್ತಿದ್ದೋ. ಆ ಥರ ಸಂದರ್ಭದಲ್ಲಿ ಹೆಗಡೆ ಫೀಲ್ಡಿಗೆ ಬಂದಿದ್ದು. ತುಂಬ ಸಂಕಷ್ಟಗಳು. ಇವತ್ತು ಚೆನ್ನಾಗಿದ್ದಾರೆ, ಇಲ್ಲ ಅಂತಲ್ಲ. ಸೊ ನೋಡಿ, ಒಬ್ಬೊಬ್ಬರು ಹಿನ್ನೆಲೆಗಳು ನೋಡಿದ್ರೆ ಆ ಥರ. ಆಮೇಲೆ ಮತ್ತಿಕೆರೆ ಜಯರಾಮ್ ನೋಡಿದಾಗ ನೋಡಿ, ಮಾಧ್ಯಮದಾಗ 2 ನೆಗೆಟಿವ್ ಪಾಸಿಟಿವ್ ಅಂತಾರೆ. ಒಬ್ಬರು ದುಡ್ಡು ಹೊಡ್ಕೊಂಬಿಟ್ರು ಅಂತಾರೆ, ಅದು ಜೋರ ಮನೆ ಮಾಡ್ಕೊಂಬಿಟ್ರು, ಕಾರ್ ಮಾಡ್ಕೊಂಬಿಟ್ರು ಅಂತಾರೆ. ಮತ್ತಿಕೆರೆ ಜಯರಾಮ್ ಇವತ್ತು ಕೂಡ ಅದೇ ಸ್ಥಿತಿಯಲ್ಲಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಉತ್ಪ್ರೇಕ್ಷೆ ಮಾತಲ್ಲ, ಆಯ್ತಲ್ಲ. ಸೊ ಹಾಗಾಗಿ ಭಾಳ ಖುಷಿ ಇದೆ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಪ್ರೌಢ ಇದೆ ಆವಾಗ ಯಪ್ಪನ ಜೊತೆ ಕೆಲಸ ಮಾಡುವಾಗ. ತಪ್ಪಿದ್ದಾಗ ಜಗಳನೂ ಆಡಿದ್ದೀವಿ ಸಂಘದ ವಿಚಾರ ಬಂದಾಗ. ಮಿಕ್ಕೆಲ್ಲದ ಸಂದರ್ಭದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ, ಸಾಕಷ್ಟು ಅವ್ರ ಹತ್ರ ಕಲ್ತಿದ್ದೀವಿ. ಹಾಗಾಗಿ ಇಬ್ಬರು ಪತ್ರಿಕೋದ್ಯಮದ ಮಹಾನ್ ವ್ಯಕ್ತಿಗಳಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಆಗಿದ್ದು ಅತ್ಯಂತ ಸಂತಸದ ಸಂಗತಿ. ಮಂಜುನಾಥ್ ಮಾಜಿ ಅಧ್ಯಕ್ಷರು, ನಾಗೇಶ್ ಅವರು, ಸೊ ಅವ್ರ ಟೀಮ್ ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಪತ್ರಕರ್ತರು ಬಂದಿದ್ದರು. ಹೇಗಿತ್ತು ಆ ಕಾರ್ಯಕ್ರಮ? ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಡ್ಯದ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಸಭಾಭವನದಲ್ಲಿ ನಡೆದ ಸಮಾರಂಭವನ್ನು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡರವರು 1970ರ ದಶಕದಲ್ಲಿ ಸುದ್ದಿಗಾಗಿ ಹಂಬಲ ಪಡುವಂಥ ಪರಿಸ್ಥಿತಿ ಇತ್ತು. ಆಗ ಮಂಡ್ಯದಲ್ಲಿ ಪೌರಾಣಿ ಪತ್ರಿಕೆ ಚಾಲ್ತಿಯಲ್ಲಿತ್ತು. ಈಗ ತುಂಬ ಜನ ಪತ್ರಿಕೆಗಳನ್ನು ಅವಲಂಬಿಸಿದ್ದಾರೆ. ಪತ್ರಿಕೆ ಪ್ರಬಲವಾದ ಮಾಧ್ಯಮ. ಎಲೆಕ್ಟ್ರಿಕ್ ಮಾಧ್ಯಮಗಳು ಬಂದರೂ ಕೂಡ ದೃಶ್ಯ ಮಾಧ್ಯಮ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿಲ್ಲ ಅಂತ ಹೇಳಿದರು. ಪತ್ರಿಕೆಗಳು ಹಲವು ನಾಯಕರ ಭವಿಷ್ಯವನ್ನು ಪ್ರಜ್ವಲಿಸಿವೆ, ಹಲವು ನಾಯಕರ ಬದುಕನ್ನು ಕಪ್ಪಾಗಿಸಿದ್ದಾವೆ. ಅಂತಹ ಶಕ್ತಿ ಪತ್ರಕರ್ತರಿಗಿದೆ. ಸುದ್ದಿ ಪ್ರಸಾರ ಮಾಡುವಾಗ ಎಚ್ಚರಿಕೆ ವಹಿಸಬೇಕು.
ಸುದ್ದಿ ಮೂಲವನ್ನು ಹುಡುಕಬೇಕು, ಪ್ರಾಮಾಣಿಕ ಸುದ್ದಿಗಳನ್ನು ಪತ್ರಕರ್ತರು ಪ್ರಕಟಿಸಬೇಕು ಅಂತ ಸಲಹೆ ನೀಡಿದರು. ಸುದ್ದಿಯನ್ನು ಪ್ರಸಾರ ಮಾಡುವಾಗ ಒಂದು 10 ಸಾರಿ ಯೋಚನೆ ಮಾಡಬೇಕಾಗ್ತದೆ. ಸುದ್ದಿ ಸಿಕ್ಕಿದ್ರೆ ಸಾಕು ಹಾಕ್ಬಿಡ್ತಕ್ಕಂಥ ಮನೋಭಾವವನ್ನು ಬಿಡಬೇಕು. ಸುದ್ದಿ ಅದನ್ನು 10 ಸಾರಿ ಪರೀಕ್ಷಿಸಿ 10 ಸಾರಿ ಬೇರೆ ಬೇರೆ ಕಡೆಗೆ ಅದನ್ನು ಸಂಗ್ರಹಿಸಿ ಸುದ್ದಿ ಮೂಲಗಳನ್ನು ಸಂಗ್ರಹಿಸಿ ಅದರ ಸತ್ಯಾಸತ್ಯತೆಯನ್ನು ಗಮನಿಸಿ ಪ್ರಕಟ ಮಾಡಿದರೆ ಸತ್ಯವಾಗಲೂ ಪತ್ರಿಕೆಯ ಮುಂದೆ ಯಾರು ಕೂಡ ನಿಂತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಶಿವಕುಮಾರ್ ಅವರು ಮಾತನಾಡಿ, ಸ್ಥಳೀಯ ಪತ್ರಿಕೆಗಳು ಜನರನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದಾವೆ. ಇದು ಒಳ್ಳೆಯ ಬೆಳವಣಿಗೆ. ಈ ನಿಟ್ಟಿನಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವ ಜಯರಾಮ್ ಹಾಗೂ ಹೆಗಡೆ ಅವರಿಗೆ ಶುಭವಾಗಲಿ ಅಂತ ಹಾರೈಸಿದರು. ಸ್ಥಳೀಯ ಪತ್ರಿಕೆಗಳು ಇವತ್ತೇನಾದ್ರು ಬರೆದ್ರೆ ಎಚ್ಚೆತ್ತು ಅವ್ರು ತಿಳ್ಕೋಬೇಕು, ಆ ರೀತಿ ಬರೀಬೇಕು, ಸತ್ಯವನ್ನು ಬರೀಬೇಕು ಅನ್ನೋದನ್ನ ಬಹಳ ಸುಲಭವಾಗಿ ಹೇಳಿದ್ದಾರೆ. ಹಿರಿಯ ಪತ್ರಕರ್ತರಾದ PJ ಚೇತನ್ ಕುಮಾರ್ ಮಾತನಾಡಿ, ಮತ್ತಿಕೆರೆ ಜಯರಾಮ್ ಮಂಡ್ಯಕ್ಕೆ ಬಂದಾಗ ಹೊಸಬರು, ಅವರ ಬರವಣಿಗೆಗೆ ನಾವು ಎಲ್ಲೂ ಸ್ವಲ್ಪ ಶಕ್ತಿ ತುಂಬಿದ್ದೇವೆ. ಹಾಗಾಗಿ ಅವರೊಬ್ಬ ಪ್ರಬುದ್ಧ ಪತ್ರಕರ್ತರಾಗಿ ಹೊರಹೊಮ್ಮಿದ್ದಾರೆ. ನಾಗಮಂಗಲದ ನಂಗನಾಥ್ ಸೇರಿದಂತೆ ಹಲವು ಅದ್ಭುತವಾದ ವರದಿಗಳನ್ನು ಹೊರತರುವಲ್ಲಿ ಜಯರಾಮ್ ಪಾತ್ರ ಅವಿಸ್ಮರಣೀಯ ಅಂತ ಹೇಳಿದರು. ಬಗ್ಗೆ ಬರೆಯೋದಕ್ಕೆ ಎಲ್ಲ ಏನು ಸ್ವಲ್ಪ ಧೈರ್ಯ ಬೇಕಾಗಿತ್ತು. ಆ ಒಂದು ನೈತಿಕ ಸ್ಥೈರ್ಯವನ್ನ ನಾನು ತುಂಬದೆ ಅಂತ ಅನ್ಸ್ಕೊಳ್ತೇನೆ. ನಾನು ಏನೇಳೆ ಬರೆಯ ಏನಾಯ್ತದೆ ನೋಡುವ ಅಂತ ಅಂದ್ಬಿಟ್ಟು ಹೇಳುವ. ಪ್ರತಿ ವರ್ಷ ಅವನ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಒಬ್ಬೊಬ್ಬ ಪತ್ರಕರ್ತರ ಸನ್ಮಾನ ಮಾಡಿಕೊಂಡು ಎಲ್ಲರೂ ಗುರುತಿಸ್ಕೊಳ್ಳುವ ಕೆಲಸ ಮಾಡಿಕೊಂಡು ಇವತ್ತು ಎಲ್ಲರ ಜೊತೆ ಬಹಳ ಹೊಂದಾಣಿಕೆಯಾಗಿ ಇವತ್ತು ಹೆಗಡೆ ಎಷ್ಟು ಬಹಳ ಇದಾಗಿದ್ದಾರೆ. ಜಿಲ್ಲಾ ವಾರ್ತಾಧಿಕಾರಿ ನಿರ್ಮಲಾರವರು ಮಾತನಾಡಿ, ಪತ್ರಕರ್ತರು ಜೀವನದಲ್ಲೂ ಹೋರಾಟ ಮಾಡುತ್ತಾರೆ, ಬದುಕಿನಲ್ಲೂ ಹೋರಾಟ ಮಾಡುತ್ತಾರೆ. ವೃತ್ತಿ ನಂತರವೂ ಬದುಕಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರು ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕಿವಿ ಮಾತಾಡಿದರು. ಹಿರಿಯ ಪತ್ರಕರ್ತರಾದ KN ರವಿ ಮಾತನಾಡಿ, ಬಸವರಾಜ್ ಹೆಗಡೆಯವರಿಗೆ ಬರವಣಿಗೆಗಿಂತ ಆತ ಒಳ್ಳೆಯ ಛಾಯಾಗ್ರಾಹಕ. 2002ರಲ್ಲಿ ಸಂಜಯ್ ಪತ್ರಿಕೆಯನ್ನು ಆರಂಭಿಸಿದ. ಈಗ ಆ ಪತ್ರಿಕೆ ಯಶಸ್ವಿಯಾಗಿ ನಡೆದುಕೊಂಡು ಹೋಗುತ್ತಿದೆ. ಆತನಿಗೆ ಇನ್ನೂ ಕೂಡ ಭವಿಷ್ಯವಿದೆ ಅಂತ ಹೇಳಿದರು. ಇನ್ನು ಮತ್ತಿಕೆರೆ ಜಯರಾಮ್ ಸಂಘಟನಾ ಚತುರ, ಇಡೀ ಸಂಘವನ್ನು ಕಟ್ಟಿ ಇಂದು ಮಾದರಿಯಾಗಿದ್ದಾರೆ. ಉತ್ತಮ ಬರವಣಿಗೆ ಇದೆ, ಜೊತೆಗೆ ಯುವಕರನ್ನು ಬೆಳೆಸುವ ಶಕ್ತಿ ಜಯರಾಮ್ರವರಿಗೆ ಇದೆ ಅಂತ ಹೇಳಿದರು. ನಂತರ ಸ್ವಾಮೀಜಿಗಳು ಮತ್ತಿಕೆರೆ ಜಯರಾಮ್ ಹಾಗೂ ಬಸವರಾಜ್ ಹೆಗಡೆ ದಂಪತಿಗಳಿಗೆ ಆತ್ಮೀಯವಾಗಿ ಪ್ರಶಸ್ತಿ ವಿತರಿಸಿ ಗೌರವಿಸಿದರು. ನಂತರ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಗಮಿಸಿದ ಪತ್ರಕರ್ತರು ಮತ್ತಿಕೆರೆ ಜಯರಾಮ್ ಮತ್ತು ಬಸವರಾಜ್ ಹೆಗಡೆ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಗೌರವ ಸಮರ್ಪಿಸಿದರು. ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಮತ್ತಿಕೆರೆ ಜಯರಾಮ್ ಅನ್ವೇಷಣಾಕಾರಿ ಪತ್ರಕರ್ತ. ಹಾಗಾಗಿ ಅವರನ್ನು ಇಂದಿಗೂ ಕೂಡ ಪತ್ರಕರ್ತರು ಪ್ರೀತಿಸುತ್ತಿದ್ದಾರೆ. ಯಾವುದೇ ಪತ್ರಕರ್ತನಿಗೆ ಹಂಬಲ, ಕುತೂಹಲ, ಅನ್ವೇಷಣಾ ಮನೋಭಾವ ಇರಬೇಕು. ಆತ ಯಶಸ್ವಿ ಪತ್ರಕರ್ತ ಆಗ್ತಾನೆ ಅಂತ ಹೇಳಿದರು. ಪತ್ರಕರ್ತರು ಸಮಸ್ಯೆಗಳ ಜೊತೆ ಸೆಣಸಾಟ ಮಾಡುತ್ತಿದ್ದಾರೆ, ಕುಟುಂಬ ತೊರೆದು ಕೆಲಸ ಮಾಡುತ್ತಿದ್ದಾರೆ. ಇದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ. ಜೊತೆಗೆ ಅವರಿಗೆ ಭದ್ರತೆ ಬೇಕು ಅಂತ ಹೇಳಿದರು. ಒಂದು ಸಾರ್ವಜನಿಕ ಸಮಾರಂಭಗಳಲ್ಲಿ ಅಥವಾ ಅಧಿಕಾರಿಗಳು ನಡೆಸುವಂಥ ಸಭೆಗಳಲ್ಲಿ, ರಾಜಕೀಯ ನಾಯಕರು ನಡೆಸುವಂಥ ಸಭೆಗಳಲ್ಲಿ ಎಲ್ಲಾದ್ರೂ ಒಂದು ಆಕ್ಸಿಡೆಂಟ್ ಆದರೆ ಅಥವಾ ಕಲಾಮಿಟೀಸ್ ಆದರೆ, ಎಲ್ಲೋ ಮಳೆ ಬಿದ್ದು ಹಾನಿ ಆದರೆ, ಇಂಥ ಎಲ್ಲ ವಿಷಯಗಳನ್ನ ಸರ್ಕಾರದ ಮಟ್ಟಕ್ಕೆ ತರಲಿಕ್ಕೆ ಒಂದು ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡುವಂಥವ್ರಿಗೆ ಬಹಳ ಕಷ್ಟ ಇರುತ್ತೆ. ಮೊನ್ನೆ ಒಬ್ಬ ಸ್ನೇಹಿತರು ಹೇಳ್ತಿದ್ರು, ನೀವು ಯಾರಿಗಾದ್ರೂ ಗ್ರಾಮೀಣ ಪತ್ರಕರ್ತರಿಗೆ ಸಹಾಯ ಮಾಡಬೇಕು ಅಂದ್ರೆ ನೀವು ಯಾರಿಗೂ ಹೇಳ್ಬೇಡಿ ಸ್ವಾಮೀಜಿ, ನೇರವಾಗಿ ಮತ್ತಿಕೆರೆ ಜಯರಾಮ್ ಅವ್ರಿಗೆ ಹೇಳಿ ಅಂತ. ನನಗೆ ಬಹಳ ಖುಷಿ ಆಯ್ತು ಆ ಹುಡುಗ ಹೇಳಿದಾಗ. ನೀವು ಯಾರಿಗೂ ಹೇಳೋದು ಬೇಕಾಗಿಲ್ಲ, ಮತ್ತಿಕೆರೆ ಜಯರಾಮಣ್ಣಗೆ ಒಂದು ಮಾತು ಹೇಳ್ಬಿಡಿ, ನಮ್ಮ ಕೆಲಸ ಆಗುತ್ತೆ. ಅವ್ರು ಎಲ್ಲರೂ ಕೂಡ ಪ್ರೀತಿಯಿಂದ ನೋಡ್ತಾರೆ, ಅವ್ರಿಗೊಂದು ಮಾತು ಹೇಳಿ. ಹೆಗಡೆಯವರಲ್ಲಿ ಪರೋಪಕಾರಿ ಗುಣವಿದೆ. ಹಾಗಾಗಿ ಅವರು ಈದಿಗೂ ಕೂಡ ಎಲ್ಲರನ್ನು ಪ್ರೀತಿಸುತ್ತಿದ್ದಾರೆ. ಒಂದು ಒಳ್ಳೆಯ ಛಾಯಾಚಿತ್ರ ಇಡೀ ವಿಚಾರವನ್ನು ತಿಳಿಸುತ್ತದೆ ಅಂತ ಸ್ವಾಮೀಜಿ ಹೇಳಿದರು. ಮತ್ತಿಕೆರೆ ಜಯರಾಮ್ ಹಾಗೂ ಬಸವರಾಜ್ ಹೆಗಡೆ ಮಾತನಾಡಿ, ಈ ಪ್ರಶಸ್ತಿ ನಮಗೆ ಜವಾಬ್ದಾರಿ ಹೆಚ್ಚಿಸಿದೆ. ಹಾಗಾಗಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಎಂದರಲ್ಲದೆ ಪತ್ರಕರ್ತರ ಸಂಘದ ಬೆಳವಣಿಗೆಯಲ್ಲಿ ಎಲ್ಲರ ಸಹಕಾರವನ್ನು ಅವರು ನೆನೆಸ್ಕೊಂಡ್ರು. ಎಲ್ಲರೂ ಕೂಡ ನನ್ನ ಒಂದು ಏಳಿಗೆಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಮಂಡ್ಯ ಜಿಲ್ಲೆ ನನ್ನ ವೃತ್ತಿ ಬಾಂಧವರು ಇವತ್ತು ನನಗೆ ಅತ್ಯಂತ ಪ್ರೀತಿಯಾದರವನ್ನು ತೋರಿದ್ದೀರಿ. ನನ್ನ ಹುಟ್ಟೂರು ಪಕ್ಕ ಜಿಲ್ಲೆ ಆದರೂ ನನ್ನ ಕರ್ಮಭೂಮಿ ಮಂಡ್ಯನೇ. ಯಾಕೆ ಅಂದರೆ ನನ್ನ ಇವತ್ತು ನಾನೇನಾದರೂ ಗುರುತಿಸ್ಕೊಂಡಿದ್ರೆ ಈ ರಾಜ್ಯದೊಳಗಡೆ ನಮ್ಮ ಸಂಘಟನೆಯ ದೃಷ್ಟಿಯಿಂದಾಗಲಿ, ಪತ್ರಿಕೋದ್ಯಮದ ದೃಷ್ಟಿಯಿಂದಾಗಲಿ ಅದು ಮಂಡ್ಯ ಮೂಲಕವೇ. ಎಲ್ಲ ಹೇಳಿದ್ದಾರೆ, ಹಾಗಾಗಿ ನಾನು ಹೇಳೋದು ಏನೂ ಇಲ್ಲ. ಆದರೆ ನಾ ಬೆಳವಣಿಗೆಗೆ ಕಾರಣದಂತ ಈಗ ಮಂಡ್ಯ ಜಿಲ್ಲೆ ಚೌಡೇನೆ ಅಂತ ಅಂಬರೀಷ್, ಮತ್ತು ಅದಕ್ಕಿಂತ ಮಿಗಿಲಾಗಿ ನನ್ನ ಪತ್ನಿ ಮನೇಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬೆಳವಣಿಗೆ ಅವ್ರ ಕಾರಣ ಆಗಿದ್ದಾರೆ. ಅದನ್ನು ಸ್ಮರಿಸ್ಕೊಂಡು ನಾನು ಮಾತ್ರ ಮುಗಿಸ್ತೀನಿ. ವೇದಿಕೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್, ಮಾಜಿ ಅಧ್ಯಕ್ಷರಾದ PP ಪ್ರಕಾಶ್, ಶಿವನಂಜಯ್ಯ,
ಚೈತನ್ಯ ಕುಮಾರ್, ಶಿವಪ್ರಕಾಶ್, ಕೆಎನ್ ಮಂಜುನಾಥ್, ನಾಗೇಶ್ ಸೇರಿದಂತೆ ಅನೇಕರಿದ್ದರು. ಪಾಂಡವಪುರದ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಕಚೇರಿ ಮುಂದೆ ರೈತ ಮುಖಂಡರು ಹಾಗೂ ಸ್ಥಳೀಯ ನಾಯಕರು ಜೊತೆಯಾಗಿ ತಕ್ಷಣವೇ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಕಚೇರಿ ಮುಂದೆ ರೈತ ಮುಖಂಡರು ಹಾಗೂ ಸ್ಥಳೀಯ ನಾಯಕರ ಜೊತೆಯಾಗಿ ಪಾಂಡವಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ನೀರು ಇಲ್ಲದೆ ಕಬ್ಬು ಒಣಗುತ್ತಿದೆ, ರೈತರ ಸ್ಥಿತಿ ಗಂಭೀರವಾಗಿದೆ ಅಂತ ದನಿ ಎತ್ತಿದರು. ವಿಶಿ ನಾಲೆಗೆ ಕೂಡಲೇ ನೀರು ಬಿಟ್ಟಿಲ್ಲವಾದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಇನ್ನೂ ಭಾರಿ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಕೆಆರ್ಎಸ್ ಜಲಾಶಯಕ್ಕೆ ಪ್ರಥಮ ಬಾರಿಗೆ ನೀರು ಹರಿದು ಬಂದಿದ್ದು, ಸಕಾಲದಲ್ಲಿ ಬಿತ್ತನೆ ಕಾರ್ಯ ಆರಂಭಿಸಲು ನೀರಿಲ್ಲದೆ ರೈತರು ಪರದಾಡುತ್ತಿದ್ದಾರೆ, ಮತ್ತೆ ಕಬ್ಬುಗಳು ಒಣಗುತ್ತಿದ್ದೇವೆ ಅಂತ ಆಪಾದಿಸಿದರು. ನದಿ ನಾಲೆಗಳ ಮೂಲಕ ನೀರು ಹರಿಯಬಾರದಿರುವುದು ನಮ್ಮಲ್ಲಿ ಅಸಮಾಧಾನ ಉಂಟು ಮಾಡಿದೆ ಅಂತ ತರಾಟೆ ತೆಗೆದುಕೊಂಡಾಗ ಕೊಡಿಯಾಲ ಸಬ್ ಡಿವಿಷನ್ ಎಡಬ್ಲ್ಯೂ ತಮ್ಮೇಗೌಡರವರು ನಿರ್ವಹಣೆ ಕೆಲಸ ಮುಗಿದಿದ್ದು ನಾಳೆಯ ವಿಶಿ ನಾಲೆಗೆ ನೀರು ಹರಿಸುವುದಾಗಿ ದೂರವಾಣಿ ಮೂಲಕ ಭರವಸೆ ನೀಡಿದರು. ನಂತರ ಪ್ರತಿಭಟನೆ ಕೈಬಿಡಲಾಯಿತು. ನೀವು ದೂರ ಇದ್ದೀರಿ, ನೀವು ಸ್ಟ್ರೈಕ್ ಸಿಗಾಕತ್ತಲ್ಲ ಶಿವಾನಂದ ಸರ್ ಹತ್ತಿರದಲ್ಲಿ ಎಲ್ಲ ಬಿಡಿಸ್ಕೊಡಿ. ಈಗ ಇವ ಸಂಜೆನೆ ಸರ್ 1,000 ಕ್ಯೂಸೆಸ್ ನೀರು ಬಿಡಿ, ಆಮೇಲೆ ಅಪ್ಗ್ರೇಡ್ ಆಗಲಿ. ಆಮೇಲೆ ಉಲ್ಕೆರೆ ಪ್ರತಿಭಟನೆಯಲ್ಲಿ ನಾರಾಯಣಗೌಡ, ಮುಖಂಡರಾದ ಮಂಜುನಾಥ್, ಹಿರೇಮರಳ್ಳಿ ಕೃಷ್ಣೇಗೌಡ, ವಿಷ್ಣು ವಿಠಲ, ಬೇವನಕುಪ್ಪೆ ಸೋಮಶೇಖರ್, ಚಂದ್ರು, ಮಲ್ಲೆ ಸೇರಿದಂತೆ ಅನೇಕರಿದ್ದರು. ಅಖಂಡ ಕರ್ನಾಟಕ ರಾಜ್ಯವನ್ನು ಹಿಂಭಾಗ ಮಾಡುತ್ತೇವೆ ಎನ್ನುವ ಕೆಲವು ರಾಜಕಾರಣಿಗಳು ಒಮ್ಮೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತವನ್ನು ನೋಡಿ ಕಲಿಯಬೇಕು ಅಂತ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಂಡ್ಯದಲ್ಲಿ ತಿಳಿಸಿದ್ದಾರೆ. ಬಸವರಾಜ ಹೊರಟ್ಟಿ ಅಂದಾಗ ಇದು ಬಹುಶಃ ನಿನ್ನೆ ನ್ಯೂಸ್ ಇರ್ಬೋದು ಗೊತ್ತಿಲ್ಲ. ಬಸವರಾಜ ಹೊರಟ್ಟಿ ಅಂದಾಗ ನನಗೆ ಅತ್ಯಂತ ಗೌರವದ ಭಾವನೆ ಬರುವಂಥದ್ದು ಸಭಾಪತಿಗಳು ಆಯ್ತಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ಅವರಿಗೆ ಕೊಡಮಾಡಿದ್ದಾರೆ. ಅವ್ರು ಯಾವತ್ತೂ ಕೂಡ ಪ್ರಶಸ್ತಿಯಿಂದ ದೂರ. ಅವ್ರು ಬೆಂಗಳೂರಲ್ಲಿದ್ದರೂ ಕೂಡ ನಾವಿಲ್ಲಿ ಅವರ ವಿಚಾರಗಳನ್ನು ತಿಳ್ಕೊಳ್ತಿರ್ತೀವಿ. ಶಿಕ್ಷಣ ಸಚಿವರಾಗಿದ್ದಾಗ ಅವರು ತಂದಂಥ ಕ್ರಾಂತಿ ಬದಲಾವಣೆಗಳು ಇವತ್ತು ಶಿಕ್ಷಕರಾದವರು ಅನುಭವಿಸ್ತಿದ್ದಾರೆ ಅನ್ನುವಂಥದ್ದು ವಿಶೇಷ. ಮತ್ತು ಒಂದಷ್ಟು ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಬಸವರಾಜ ಹೊರಟ್ಟಿ ಅವರು ಸಾಕಷ್ಟು ರಾಜಕಾರಣಿಗಳ ಜೊತೆ ದೊಡ್ಡ ದೊಡ್ಡ ರಾಜಕಾರಣಿ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಸಾಕಷ್ಟು ಅವರ ರಾಜಕಾರಣದಲ್ಲೂ ಕೂಡ ಒಂದಷ್ಟು ಸ್ಥಿತ್ಯಾಂತರ ಆಗಿದೆ. ಆದರೆ ಬಸವರಾಜ ಹೊರಟ್ಟಿ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೌರವದ ಭಾವನೆ ಬರ್ತದೆ. ಅವರ ಮಾತಿನಲ್ಲಿ ಒಂದು ತೂಕ ಇದೆ, ಒಂದು ವ್ಯಕ್ತಿತ್ವ ಇದೆ ಅನ್ನೋ ಕಾರಣಕ್ಕಾಗಿ ಬಹುಶಃ ಬಸವರಾಜ ಹೊರಟ್ಟಿ ಅವರಿಗೆ ಆ ಪ್ರಶಸ್ತಿ ಕೊಟ್ಟಿದೆ. ನಿಜಕ್ಕೂ ಕೂಡ ಅವರು ಅರ್ಹರು ಆ ಕಾರ್ಯಕ್ರಮಕ್ಕೆ. ಮತ್ತು ಆಯ್ಕೆ ಮಾಡಿದವರು ಕೂಡ ಒಂದು ಧನ್ಯತೆಯ ಕೆಲಸವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮದ ಒಂದು ವರದಿ ಕೂಡ ಇದೆ, ನೋಡ್ಕೊಂಡು ಬನ್ನಿ. ಕರ್ನಾಟಕ ಸಂಘದ ಕೆ.ವಿ. ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಮತ್ತು ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಸ್ವೀಕರಿಸಿ ಅವರು ಮಾತನಾಡಿದರು. ರಾಜ್ಯವನ್ನು ಇಬ್ಬಾಗ ಮಾಡುವ ಮಾತನ್ನು ಉಮೇಶ್ ಕತ್ತಿ ಅವರು ಅಂದು ಹೇಳಿದರು. ಅಖಂಡ ಕರ್ನಾಟಕಕ್ಕೆ ಹೋರಾಟ ಮಾಡಿದ ಅಂಥ ನಾಯಕರು ಕಟ್ಟಿದ ನಾಡನ್ನು ನೀವು ಒಡೆದು ಓಡು ಮಾಡುವುದು ಬೇಡ ಎನ್ನುವ ಮಾತನ್ನು ಹೇಳಿದ್ದೆ. ಉತ್ತರ ಕರ್ನಾಟಕವನ್ನು ವಿಭಜನೆ ಮಾಡಿ ಮಣ್ಣು ತಿನ್ನಬೇಕಾ? ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಹಾಳಾಗಬೇಕಾದ್ರೆ ನಾವು ಕಾರಣವೇ ಹೊರತು ಸರ್ಕಾರ ಅಲ್ಲ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಗೆ ಕೊಡುಗೆ ನೀಡಿದ ಕೆ.ವಿ. ಶಂಕರೇಗೌಡ ಅವರ ಮಾದರಿನಾಗಿಟ್ಟುಕೊಂಡು ನಾನು ಶಿಕ್ಷಣ ಸಚಿವನಾದೆ. ನನ್ನ 20 ತಿಂಗಳ ಅವಧಿಯಲ್ಲಿ ಬಿಸಿಯೂಟ ಯೋಜನೆ, ಶಿಕ್ಷಕರ ನೇಮಕ ಸೇರಿದಂತೆ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸಿದೆ. ನನ್ನ ಮೇಲೆ ನಂಬಿಕೆ ಇಟ್ಟು ಎಚ್.ಡಿ. ದೇವೇಗೌಡ ಅವರ ನಂಬಿಕೆಯನ್ನು ಉಳಿಸಿಕೊಂಡೆ. ಶಿಕ್ಷಕರು ನೆಮ್ಮದಿಯಾಗಿದ್ದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಪಾಠ ಮಾಡುತ್ತಾರೆ ಎನ್ನುವುದನ್ನು ಮನಗಂಡು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಾಗಿ ಯಶಸ್ವಿಯಾದೆ ಅಂತ ಅವರು ಹೇಳಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರಶಸ್ತಿ ಪಡೆದ ನಾನು ಅವರ ಹೆಸರಿನ ಪ್ರಶಸ್ತಿಯಿಂದಲೇ ನನ್ನ ಗೌರವ ಹೆಚ್ಚಿದೆ ಅಂತ ಅವರು ಹೇಳಿದರು. ಇವತ್ತು ತಮ್ಮಣ್ಣವರು ಹೇಳಿದರು, ಅವರೆಲ್ಲ ಮಂತ್ರಿಗಳಾದಾಗ ಭಾಳಷ್ಟು ನೋಡಿ, ಒಬ್ಬ ಮಂತ್ರಿ ಆದಾಗ ಕಳಕಳಿ ಇರಬೇಕು. ಅವ್ರು ಈಗ ಹೇಳಿದೆ, ನಾವು ತಮ್ಮಣ್ಣವರು 40 ಎಕರೆ ಗದ್ದನಕೇರಿ ಕ್ರಾಸ್ನ ರಿಸರ್ವ್ ಮಾಡಿದ್ದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ನಮ್ಮ ಜನ. ಅವಾಗ ನಾನು ಹಾರ್ಟಿಕಲ್ ಯೂನಿವರ್ಸಿಟಿ ಡೈರೆಕ್ಟರ್ ಆಗಿದ್ದೆ, ಅಂದರೆ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ. ಅದನ್ನು 15 ಎಕರೆ ತೊಗೊಂಡು ನಾನು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಕೊಟ್ಟೆ. ನಾನು ಅದನ್ನು 25 ಎಕರೆ ಹಾಗೆ ಇದೆ. ತಮ್ಮಣ್ಣವ್ರು ಇವತ್ತು ಅಧಿಕಾರ ಇಲ್ಲ ಅಂದರು, ತಮ್ಮಣ್ಣವ್ರು ಮಾಡಿದಂಥ ಹೆಸರು ಇವತ್ತು ಅಲ್ಲಿದೆ. ನಾನು ಅದು ಬಂದಾಗ ತಮ್ಮಣ್ಣವ್ರು ನಿಂತಿದ್ದರೆ ರಿಸರ್ವ್ ಮಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ನಾವು ಅಧಿಕಾರ ಇದ್ದಾಗ ನಮ್ಮ ಎಲ್ಲಿರೋದನ್ನು ಬಿಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿದೆ, ಭಾಳ ಸರಿ ಹೇಳ್ತೀನಿ, ಇವತ್ತು ನಾವು ಮಕ್ಕಳಿಗೆ ಶಾಲೆಯನ್ನು ಕಲಿಸ್ತೀವಿ. ಎಲ್ಲರೂ ಮಕ್ಕಳು ನಾನು ಏನು ನಾನು ಹಿಡ್ಕೊಂಡು ಮಾತಾಡ್ತೀನಿ. ನನ್ನ ಮಗ ಡಾಕ್ಟರ್ ಆಗಲಿ, ಮಗ ಇಂಜಿನಿಯರ್ ಆಗಲಿ, ಮಗಳು ಡಾಕ್ಟರ್ ಆಗಲಿ, ಬರೀ ಇದನ್ನ ಮಾಡ್ತೀವಿ ಹೊರತಾಗಿ ಮುಂದೆ ಅವ್ರಿಗೆ ಏನು ಸಂಸ್ಕಾರ ಅನ್ನೋದನ್ನು ನಾವು ಕಲಿಸಂಗಿಲ್ಲ. ಸಂಸ್ಕಾರ ಅನ್ನೋದು ನಡೆದಂಥ ಒಂದು ಘಟನೆ ಹೇಳ್ತೀನಿ. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆ.ಡಿ. ಶ್ರೀಕಂಠೇಗೌಡ ಮಾತನಾಡಿ, ಬಸವರಾಜ ಹೊರಟ್ಟಿ ಅವರು ಅವ್ವಾ ಸೇವಾ ಟ್ರಸ್ಟ್ ಸ್ಥಾಪಿಸಿ ಜನರಿಗೆ ದನಿಯಾದರು. ನಂತರ 8 ಬಾರಿ ಶಾಸಕರಾಗಿ, ವಿವಿಧ ಖಾತೆಗಳ ಸಚಿವರಾಗಿ, ಸಭಾಪತಿಯಾಗಿ ಅತ್ಯಂತ ಮಾರ್ಗದರ್ಶಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಅವರು ಹೇಳಿದರು.
ಮಾಜಿ ಸಚಿವ ಡಿ ಸಿ ತಮ್ಮಣ್ಣ ಅವರು ಸಭಾಪತಿ ಬಸವರಾಜ ಹೊರಟ್ಟಿಯವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಮಾಡಿದರು. ಶಿಕ್ಷಕ ಮತ್ತು ಲೇಖಕ ಲೋಕೇಶ್ ಚಂದಗಲ್ ಅವರ ನಾಲ್ವಡಿ ನಾಡು ಕೃತಿಯನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಿ ಸಿ ತಮ್ಮಣ್ಣ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕೆ.ಎನ್. ರಾಜಣ್ಣ, ಟ್ರಸ್ಟ್ ಅಧ್ಯಕ್ಷರಾದ ಕೆ.ಟಿ. ಹನುಮಂತು ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಭಕ್ತರೊಂದಿಗೆ KRSಗೆ ಆಗಮಿಸಿ ನದಿಗೆ ಬಾಗಿನವನ್ನು ಸಮರ್ಪಿಸಿದರು. ಇದು ಪ್ರತಿ ವರ್ಷ ಕೂಡ KRS ತುಂಬಿದಾಗ ಪಕ್ಕದಲ್ಲಿರ್ತಕ್ಕಂಥ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಸ್ವಾಮೀಜಿ ವಾಡಿಕೆಯಂತೆಯೇ ಮುಖ್ಯಮಂತ್ರಿಗಳು ಮಾಡಿಬಿಟ್ಟು ಆದಮೇಲೆ ಇವರು ಕೂಡ ಹೋಗ್ತಾರೆ. ಅದೇ ರೀತಿ ಪೂಜೆ, ಹೋಮ, ಹವನ, ಕಾವೇರಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸ್ತಾರೆ. ನಾಡಿನಲ್ಲಿ ಮಳೆ ಬೆಳೆ ಆಗಲಿ ಅಂತ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಅದೇ ರೀತಿ ಸ್ವಾಮೀಜಿಗಳು KRSಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕೃಷ್ಣರಾಜಸಾಗರ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ನದಿಗೆ ಬಾಗಿನ ಅರ್ಪಿಸಿದರು. ವಿವಿಧ ಪೂಜಾ ಹೋಮ ಹವನಾದಿಗಳು ಸಾಂಗವಾಗಿ KRS ಅಣೆಕಟ್ಟೆ ಸಮೀಪ ನಡೆದವು. ಬಳಿಕ ಸ್ವಾಮೀಜಿಯವರು ಕಾವೇರಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ನಾಡಿಗೆ ಸುಭಿಕ್ಷವಾಗಲಿ, ಕಾವೇರಿ ಪ್ರಾಂತ್ಯದ ಕೃಷಿಕರು ಸಂತೋಷದಿಂದ ಫಸಲು ಬೆಳೆಯಲಿ, ಕಾವೇರಿ ಮಾತೆ ಪ್ರತಿ ವರ್ಷವೂ ತುಂಬಿ ಹರಿಯಲಿ ಅಂತ ಆಶಿಸಿದರು. ಕಾವೇರಿ ನದಿ ತೀರದಲ್ಲಿ ಇರುವವರು ನದಿಯನ್ನು ಕಲುಷಿತ ಮಾಡಬಾರದು. ಕಾವೇರಿ ನಮ್ಮ ತಾಯಿ ಇದ್ದಂತೆ, ನಮ್ಮ ತಾಯಿಯನ್ನು ಮಡಿಲಿಗೆ ಕಸವನ್ನು ಎಂದಿಗೂ ಹಾಕಬಾರದು ಅಂತ ಅವರು ಸಲಹೆ ಹೇಳಿದರು. ಮತ್ತು ಎಲ್ಲ ರೀತಿಯ ಸಂಕಲ್ಪಗಳೇನಂತಂದರೆ ರೈತರಿಗೆ ಬಹಳಷ್ಟು ಸಂದರ್ಭಗಳಲ್ಲಿ ತೊಂದರೆ ಆಗುವಂಥದ್ದು, ನಮ್ಮ ಗ್ರಾಮಾಂತರ ಪ್ರದೇಶದ ಜನರಿಗೆ ತೊಂದರೆ ಆಗುವಂಥದ್ದನ್ನು ನಾವು ಗಮನಿಸ್ತೀವಿ. ರೈತರಿಗೆ ತುಂಬ ಮಳೆ ಆದ್ರೂ ಕಷ್ಟ, ಮಳೆ ಇಲ್ಲ ಅಂದರೂ ಕಷ್ಟ. ಅತಿವೃಷ್ಟಿ ಅನಾವೃಷ್ಟಿಗಳು ಆಗದೇ ಇರಲಿ ಅಂತೇಳಿ ಕಾವೇರಿ ಮಾತೆಯಲ್ಲಿ ಸ್ಮರಣೆ ಮಾಡ್ಕೊಳ್ತಾ ನಮ್ಮ ಕನ್ನಂಬಾಡಿ ಕಟ್ಟೆ ಯಾವಾಗಲೂ ತುಂಬಿರಲಿ ಅನ್ನೋದು ನಮ್ಮ ಆಶಯ. ಮತ್ತು ಜೊತೆಗೆ ನಮ್ಮ ದೇಶದ ಸೈನಿಕರಿಗೆ ಒಳ್ಳೆಯದಾಗಲಿ ಅನ್ನೋ ಈ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ರೈತರಿಗೆ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಶಾಂತಿ ಮತ್ತು ನೆಮ್ಮದಿ ಮತ್ತು ಸಮಾಧಾನ ಮತ್ತು ತೃಪ್ತಿ ಮತ್ತು ಸಿಕ್ಕಲಿ ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೀವಿ ನಾವೆಲ್ಲ ಸೇರಿ ಭಕ್ತಾದಿಗಳು. ಹಾಗಾಗಿ ಶ್ರೀಮಠ ಹರಿಸೋದೇನಂತಂದರೆ, ಈ ಕಾವೇರಿ ನೀರಲ್ಲಿ ಯಾರ್ಯಾರು ಕಾವೇರಿ ಹಂಚಲ್ಲಿದ್ದಾರೋ ಯಾವುದೇ ಕಲುಷಿತ ಮಾಡದೆ ಕಾವೇರಿಯನ್ನು ಸ್ವಚ್ಛತೆಯಾಗಿ ಇಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹೇಳಿ ಹಂಗೆ ಇನ್ನೂ ಸರಿ. ಸರ್ ವಿಶ್ವೇಶ್ವರಯ್ಯನವರಿಗೆ, ಸರ್ ವಿಶ್ವೇಶ್ವರಯ್ಯನವರಿಗೆ, ಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಮಹಾರಾಜರಿಗೆ, ಶ್ರೀ ಮರಿದೇವರ ಶಿವಯೋಗಿ ಸ್ವಾಮೀಜಿಗೆ, ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗೆ. ಬರೀ ಇಸ್ಕೊಂಡು ಕೊಡು. ಮುಂದೆ ಬನ್ನಿ. ಪ್ರಕೃತಿ ದತ್ತವಾಗಿರುವಂತೆ ನದಿ ಸಂರಕ್ಷಣೆ ಮಾಡಬೇಕು ಅಂತ ಅವರು ಹೇಳಿದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಆನಂದ, ಉದ್ಯಮಿಗಳಾದ ವಿರೂಪಾಕ್ಷಪ್ಪ, ಶಿವರಾಮಯ್ಯ, ಅಮೃತೇಶ್, ಗಿರೀಶ್, ಮುತ್ತಣ್ಣ, ಮಹಾತೇಶ್, ಸುಮಾ, ಸಂಜಯ್, ವೀರಣ್ಣ, KB ಶಿವರಾಮಯ್ಯ, ಚಂದ್ರಮನ ಮಠದ ಆಡಳಿತಾಧಿಕಾರಿ ಚಿಕ್ಕತ್ತಮ್ಮಯ್ಯ ಸೇರಿದಂತೆ ನೂರಾರು ಭಕ್ತರು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶೋಷಿತ ಸಮುದಾಯದಲ್ಲಿ ಜನಿಸಿ ಶೋಷಿತ ಸಮುದಾಯದವರ ಏಳಿಗಾಗಿ ಶ್ರಮಿಸಿದ ಡಾಕ್ಟರ್ ಬಾಬು ಜಗಜೀವನರಾಮ್ ರವರು ದೇಶಕ್ಕೆ ನೀಡಿರುವ ಕೊಡುಗೆ ಅಪಾರವಾದುದು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೆದ ಡಾಕ್ಟರ್ ಬಾಬು ಜಗಜೀವನರಾಮ್ ಪ್ರತಿಮೆಗೆ ಜಿಲ್ಲಾಧಿಕಾರಿಗಳಾದ ಕುಮಾರ ಸೇರಿದಂತೆ ಇತರೆ ಗಣ್ಯರು ಮಾಲಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯ ಪ್ರವೇಶಿಸಿ ಹೆಚ್ಚು ಕಾಲ ರಾಜಕೀಯದಲ್ಲಿದ್ದರು. ಸಮಾಜ ಸುಧಾರಣೆಗಾಗಿ ಶ್ರಮಿಸಿದರು. ಸಾಮಾಜಿಕ ನ್ಯಾಯಕ್ಕಾಗಿ ಅನೇಕ ಹೋರಾಟಗಳ ಮೂಲಕ ಸಮಾಜದಲ್ಲಿ ಬದಲಾವಣೆ ತಂದರು. ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಎಂದರೆ ತಪ್ಪಾಗುವುದಿಲ್ಲ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಡಾಕ್ಟರ್ ಮೋಹನ್, ಶ್ರೀನಿವಾಸ್, ಕಾವ್ಯಶ್ರೀ, ಕೃಷ್ಣಕುಮಾರ್, ಕೋಮಲ್ ಕುಮಾರ್, ಎನ್ ಚಂದ್ರಶೇಖರ್, ನಗರಸಭಾ ಸದಸ್ಯರಾದ ಶ್ರೀಧರ್, ರವಿಕುಮಾರ್, ತುಳಸಿಧರ್, ಪಾಪಯ್ಯ, ಶೇಖ್ ಒಬೇದುಲ್ಲಾ, MU ಕೃಷ್ಣ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಪಾಂಡವಪುರ ತಾಲೂಕಿನ ಕೆನ್ನಾಳು ಸಮೀಪದ ಶಿವರಾಮ್ ಬಡಾವಣೆಯ ನಿವಾಸಿ ಅರುಣಾ ವೆಂಕಟೇಶ್ ಎಂಬುವರ ಸುಮಾರು 30 ಗ್ರಾಂ ತೂಕದ ಚಿನ್ನದ ಸರವನ್ನು ಕದಿಮನೊಬ್ಬ ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ಪಾಂಡವಪುರ ಪಟ್ಟಣದಲ್ಲಿ ವರದಿಯಾಗಿದೆ. ಪಾಂಡವಪುರ ತಾಲೂಕಿನ ಕೆನ್ನಾಳು ಸಮೀಪದ ಶಿವರಾಮ್ ಬಡಾವಣೆಯ ನಿವಾಸಿ ಅರುಣಾ ವೆಂಕಟೇಶ್ ಎಂಬುವರ ಸುಮಾರು 30 ಗ್ರಾಂ ತೂಕದ ಚಿನ್ನದ ಸರವನ್ನು ಕದಿಮನೊಬ್ಬ ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ವರದಿಯಾಗಿದೆ. ಈ ಘಟನೆ ಶನಿವಾರ ರಾತ್ರಿ ಸುಮಾರು 7:30 ಸಮಯದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಬೇಕರಿಯಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದ ಮಹಿಳೆ PSSK ಶಾಲೆಯ ಎದುರು ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಕದಿಮನು ಹೊಂಚು ಹಾಕಿದ್ದಾನೆ. ಹಿಂದಿನಿಂದ ಬಂದು ಅನಾಯಾಸವಾಗಿ ಸರ ಕಿತ್ತುಕೊಂಡು ಮಹಿಳೆ ಕಿರುಚಾಡುತ್ತಿದ್ದಾಗ ಕಬ್ಬಿನ ಗದ್ದೆ ಮೂಲಕ ಪರಾರಿಯಾಗಿದ್ದಾನೆ. ಘಟನೆ ಕುರಿತು ಮಹಿಳೆ ಪಾಂಡವಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.
ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಿಸಿಟಿವಿ ದೃಶ್ಯಾವಳಿ ಮತ್ತು ಸ್ಥಳೀಯರ ಮಾಹಿತಿ ಆಧಾರದ ಮೇಲೆ ಆರೋಪಿಯನ್ನು ಪತ್ತೆ ಹಚ್ಚಲು ಕ್ರಮ ಕೈಗೊಂಡಿದ್ದಾರೆ. ಹೋಗ್ತಾ ಇದೆ, ಫೋನಲ್ಲಿ ಮಾತಾಡ್ಕೊಂಡು ನನ್ನ ತಂಗಿ ಫೋನ್ ಮಾಡಿದ್ಲು, ಮಾತಾಡ್ಕೊಂಡು ಹೋಗ್ತಾ ಇದೆ. ಹಿಂದೆ ಯಾರು ಬಂದು ಅಂತ ಏನೂ ಅಬ್ಸರ್ವ್ ಮಾಡಿಲ್ಲ. ಇಲ್ಲಿ ಅಂಗಡಿವರೆಗೂ ರೈಟ್ ಸೈಡಲ್ಲೇ ಹೋದೆ, ಅಲ್ಲಿ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಲೆಫ್ಟ್ ಸೈಡು ಕಟ್ಟಾದೆ. ಮಾತಾಡ್ಕೊಂಡು ಹೋಗ್ತಾ ಇದೆ. ಸಡನ್ಲಿ ಯಾರೋ ಬಂದಂಗಾಯ್ತು, ಹಿಂಗೆ ತಿರುಗಿ ನೋಡ್ತಿರ್ತಾರೆ ರಪ್ಪ ಅಂತ ಬಂದು ನಿಂತ್ಕೊಂಡ್ರು, ಕೈ ಹಾಕಿದ್ರು. ಹಿಂಗೆ ಹೇಳಿತ್ತಲ್ಲ, ನಾನು ಕೈ ಹಾಕಿದ ತಕ್ಷಣ ಕೈ ಇಟ್ಕೊಂಡು ಹಿಂಗೆ ಫುಲ್ ಎಲ್ಲ ಇಟ್ಕೊಂಡೆ. ಹಿಂಗೆ ಹೇಳಿದ ತಕ್ಷಣ ಹಿಂದೆ ಚೇಂಜ್ ಕಾಣಿಸ್ತಲ್ಲ, ಹಿಂದೆ ಕೈ ಹಾಕಿದ್ವಲ್ಲ, ಫೋರ್ಸಾಗಿ ಹೇಳೋದಲ್ಲ, ಮುಂದೆ ಇದು ನಂಗೆ ಬಂತು, ಹಿಂದೆ ಇಟ್ಕೊಂಡು ರೋಡ್ ದಾಟಿ ಕಬ್ಬಂಗದೆಗೆ ನೆಕ್ಕಿದೆ. ಸಾರ್ವಜನಿಕರು ಯಾರು ಇರ್ನಿಲ್ವಾ? ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ? ಕೂಗಾಡಿದ್ರೆ ಏನಾದ್ರು? ಕೂಗಾಡಿದೆ ಸರ್. ಅಷ್ಟರಲ್ಲಿ ಅವರು ಏನು 4 ದಪ್ಪ ಹಾಕಿದ್ರು ಅಷ್ಟೇ ಅಲ್ವಾ ಕಬ್ಬಂಗದೆ ಸಿಗೋದು. ನೆಕ್ಬಿಟ್ರು ವೆಹಿಕಲ್ ಅಲ್ಲಿ ಬರೋರೆಲ್ಲ ಕಿಚ್ಕೊಂಡು ನಿಲ್ಸಿದ್ರು. ಅಷ್ಟೆಲ್ಲ ಅವ್ರು ಆಲೆ ಕಬ್ಬಂಗದೆ ಒಳಗಡೆ ಹೊಟ್ಟೋಗಿದ್ರು. ಪೊಲೀಸರಿಗೆ ಏನಾರು ಮಾಹಿತಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಬಂದು ನೋಡಿದಾರಾ? ನೋಡಿದ್ದಾರೆ ಸರ್. ಸಂಶಯಾಸ್ಪದ ವ್ಯಕ್ತಿಗಳನ್ನು ನೋಡಿದರೆ ಸಾರ್ವಜನಿಕರು ತಕ್ಷಣವೇ ಪೊಲೀಸರು ಅಥವಾ ಹತ್ತಿರದ ಠಾಣೆಗೆ ಮಾಹಿತಿ ನೀಡಬೇಕು ಅಂತ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಸಮೀಪದ ಬಲ್ಲೇನಹಳ್ಳಿ ಗ್ರಾಮದ ದೇವರಾಜು ಎಂಬುವರ ಮನೆಯು ವಿದ್ಯುತ್ ಅವಘಡದಿಂದ ಸುಟ್ಟು ಕರಕಲಾಗಿದ್ದು, ಶಾಸಕ ಎಚ್.ಡಿ. ಮಂಜು ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ನೀಡಿ ಸರ್ಕಾರದಿಂದಲೂ ಸೂಕ್ತ ಪರಿಹಾರ ಕೊಡಿಸುವಂತೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ನೀಡಿದ್ದಾರೆ. ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬಲ್ಲೇನಹಳ್ಳಿ ಗ್ರಾಮದ ದೇವರಾಜು ಎಂಬುವರ ಮನೆಯು ವಿದ್ಯುತ್ ಅವಘಡದಿಂದ ಸುಟ್ಟು ಕರಕಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ದಿಢೀರ್ ಆಗಮಿಸಿದ ಶಾಸಕ ಎಚ್.ಡಿ. ಮಂಜು ತಕ್ಷಣ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೊತೆಗೆ ವೈಯಕ್ತಿಕವಾಗಿ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡಿ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವಂತೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ನೀಡಿದರು. ಜೆಡಿಎಸ್ ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಡಿ, ನಿಮ್ಮ ಕುತಂತ್ರದ ರಾಜಕಾರಣ ನಮಗೂ ಗೊತ್ತು ಅಂತ ಕಾಂಗ್ರೆಸ್ ಪಕ್ಷದ ಸಿ.ಡಿ. ಗಂಗಾಧರ್ ವಿರುದ್ಧ ಜೆಡಿಎಸ್ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷನಾದ ಬೂಕನಕೆರೆ ಹುಲ್ಲೇಗೌಡ ವಾಗ್ದಾಳಿ ನಡೆಸಿದರು. ಜೆಡಿಎಸ್ ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಡಬೇಕು, ನಿಮ್ಮ ಕುತಂತ್ರದ ರಾಜಕಾರಣ ನಮಗೂ ಗೊತ್ತು ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ವಿರುದ್ಧ ಜೆಡಿಎಸ್ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ಬೂಕನಕೆರೆ ಹುಲ್ಲೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಕೇರ್ಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಈ ಮಟ್ಟಕ್ಕೆ ಬೆಳೆಯಲು ಕಾರಣಕರ್ತರು ಕೇಂದ್ರ ಸಚಿವ ಕುಮಾರಣ್ಣ, ಮೊದಲು ಅದನ್ನು ಗಂಗಾಧರ ತಿಳಿದುಕೊಳ್ಳಬೇಕು ಅಂತ ಹೇಳಿದರು. ಜೆಡಿಎಸ್ ಪಕ್ಷದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ನಿಮಗಿಲ್ಲ, ಕುಟುಂಬ ರಾಜಕಾರಣ ಸಂಸ್ಕೃತಿ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಾಗಿದೆ. ನಿಮ್ಮ ನಡವಳಿಕೆ ಬಗ್ಗೆ ಪುರಸಭಾ ಸದಸ್ಯರು ಬದಲು ನಿಮಗೆ ಮಂಗಳಾರತಿ ಮಾಡಿರುವುದನ್ನು ತಾಲೂಕಿನ ಜನತೆ ನೋಡಿದ್ದಾರೆ. ಜೆಡಿಎಸ್ ಪಕ್ಷದ ಚಿಂತೆ ಬಿಟ್ಟು ನಿಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಯೋಚನೆ ಮಾಡಿ ಅಂತ ಅವರು ಹೇಳಿದರು. ಸಿದ್ದರಾಮಯ್ಯನವರು ಜೆಡಿಎಸ್ನವ್ರ ಬಗ್ಗೆ ಆಗಾಗ್ಗೆ ಟೀಕೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೇರ್ಪೇಟೆನಲ್ಲಿ ಸಭೆಯಲ್ಲಿ ಹೇಳಿದ್ರು, ಸಿದ್ದರಾಮಯ್ಯನವರೇ ನೀವು ಕೂಡ ನಮ್ಮ ಪಕ್ಷವನ್ನ ಟೀಕೆ ಮಾಡ್ತೀರಿ, ನೀವು ಹಿಂದಿನಿಂದ ನೆನೆಸ್ಕೊಳ್ಳಿ, ಪಕ್ಷಕ್ಕೆ ಇನ್ನೊಂದು ಪಕ್ಷಕ್ಕೆ ಆಶ್ರಯಿಸ್ತಾ ಇದ್ದಾರೆ, ಆ ಪಕ್ಷಕ್ಕೆ ಹೋಯ್ತಾ ಇದ್ದಾರೆ ಜೆಡಿಎಸ್ ಅಂತ ಟೀಕೆ ಮಾಡಿದಂಥ ಸಂದರ್ಭದಲ್ಲಿ 2007 ಇಸ್ವಿನಲ್ಲಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆದಾಗ ನೀವೆಲ್ಲಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ಅವರೇನು ಸುಳ್ಳೇನು ಹೇಳಿಲ್ಲ, ಸತ್ಯ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷರಾಗಿ ವಡ್ರಹಳ್ಳಿ ಮಾದೇಗೌಡ ಆಯ್ಕೆಯಾದರು. ಗೋಷ್ಠಿಯಲ್ಲಿ ಮಾದೇಗೌಡ, ಅಶೋಕ್, ಬಲದೇವ್, ಬೋರ್ವೆಲ್ ಮಹೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯದ ಗಾಂಧಿ ಭವನದಲ್ಲಿ ಶ್ರೀ ವಿಶ್ವಕರ್ಮ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಶ್ರೀ ವಿಶ್ವಕರ್ಮ ನೌಕರರ ಸೇವಾ ಬಳಗದ ವತಿಯಿಂದ ವಿಶ್ವಕರ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ವಿಶ್ವಕರ್ಮ ನೌಕರರಿಗೆ ಅಭಿನಂದನಾ ಕಾರ್ಯಕ್ರಮ ಇತ್ತೀಚೆಗೆ ನಡೆದಿದೆ. ಮಂಡ್ಯದ ಗಾಂಧಿ ಭವನದಲ್ಲಿ ವಿಶ್ವಕರ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ವಿಶ್ವಕರ್ಮ ನೌಕರರಿಗೆ ಅಭಿನಂದನಾ ಸಮಾರಂಭವನ್ನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಗೌರವಾಧ್ಯಕ್ಷರಾದ ಬಿ. ಉಮೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ರಾಜ್ಯದಲ್ಲಿ ವಿಶ್ವಕರ್ಮ ಜನಾಂಗದ ಏಳಿಗೆಗೆ ಶೈಕ್ಷಣಿಕ ಮತ್ತು ರಾಜಕೀಯ ಜಾಗೃತಿ ಅವಶ್ಯಕ ಅಂತ ಹೇಳಿದರು. ಪ್ರತಿಭಾ ಪುರಸ್ಕಾರ ನೆರವೇರಿಸಿದ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೈಸೂರು ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ಮಾತನಾಡಿ, ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಯಲ್ಲಿ ಇಂದಿನ ಪೀಳಿಗೆಯ ಪಾತ್ರ ಪ್ರಮುಖವಾಗಿದ್ದು, ನಿರಂತರ ಓದು ಮತ್ತು ಬರವಣಿಗೆಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಬೇಕು ಅಂತ ಹೇಳಿದರು. ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ನಾಗೇಶಾಚಾರ್ ಅವರು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ಗಳಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ನಗರಸಭಾ ಸದಸ್ಯರಾದ ಕುಮಾರ್, ಸುದರ್ಶನ್, ತಿರುಮಲಾಚಾರಿ, ದೊಡ್ಡಾಚಾರ್, ರಮೇಶ್ ಗುಂಡಣ್ಣ, ಕೆ.ಆರ್. ನರಸಿಂಹಾಚಾರ್, ಪ್ರೊಫೆಸರ್ ಕೆ. ಯೋಗ ನರಸಿಂಹಾಚಾರ್ ಸೇರಿದಂತೆ ಇನ್ನಿತರರಿದ್ದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಜಿ.ವಿ.ಕೆ. ಸಂಸ್ಥೆಯ ಅಧ್ಯಕ್ಷರಾದ ವಾಸೂರ್ ಅವರಿಗೆ ಮತ್ತು ಕನ್ನಡ ಸಹ ಪ್ರಾಧ್ಯಾಪಕರಾಗಿ ನೇಮಕಗೊಂಡಿರುವ ಮಮತಾರವರಿಗೆ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಅಮೃತ ಅಲಯನ್ಸ್ ಸಂಸ್ಥೆ, ನಿವೃತ್ತ ಶಿಕ್ಷಕ ಕೆ. ಮಾಯಗಶೆಟ್ಟಿ ಸೇವಾ ಸಮಿತಿ, ಅಖಿಲ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಮಂಡ್ಯದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ.
ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದಲ್ಲಿ ಶಿಕ್ಷಕರ ಪಾತ್ರ ಮುಖ್ಯವಾದುದು ಅಂತ ಅಲಯನ್ಸ್ ಸಂಸ್ಥೆಯ ಪ್ರಾಂತೀಯ ಅಧ್ಯಕ್ಷರಾದ ನಾಗರಾಜು ಅಭಿಪ್ರಾಯಪಟ್ಟರು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭಿನಂದನೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿ, ಪ್ರತಿ ಮಗುವಿಗೂ ಮನೆಯ ಮೊದಲ ಪಾಠಶಾಲೆಯಾದರೆ ಅವರ ಜೀವನಕ್ಕೆ ನೀಡಿ ಶಾಲಾ ಕಾಲೇಜುಗಳ ಕೊಠಡಿಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಲೇ ಜ್ಞಾನಾರ್ಜನೆಗೆ ನೆರವಾಗುವ ಜೊತೆಗೆ ಸಂಸ್ಕಾರ ಕಲಿಸುತ್ತಾರೆ. ಹೀಗಾಗಿ ಶಿಕ್ಷಕರು ತಂದೆ ತಾಯಿಗೆ ಮಕ್ಕಳು ಗೌರವ ಕೊಡಬೇಕು ಅಂತ ಅವರು ಹೇಳಿದರು. ವಿದ್ಯಾರ್ಥಿನಿಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಕೂಡ ಇದೇ ಸಂದರ್ಭದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂದರ್ಭ. ಮಕ್ಕಳೇ, ಕಳೆದ ವರ್ಷ ಕಳೆದ ತಿಂಗಳು ಇದೇ 9 ವಿದ್ಯಾರ್ಥಿನಿಯರಿಗೆ ನಮ್ಮ ಮಂಡ್ಯದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ರವಿಕುಮಾರ್ ಗಡಿಗ ಅವರು ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇತಿಹಾಸ ಉಪನ್ಯಾಸಕಿ ಜಗದಂಬ ಮಾತನಾಡಿ, ವಿಜಯನಗರ ಮಾದರಿಯ ನಗರ ನಿರ್ಮಾಣದ ಕನಸಿನೊಂದಿಗೆ ಬೆಂಗಳೂರು ಕಟ್ಟಿದ ನಾಡಪ್ರಭು ಕೆಂಪೇಗೌಡರು ಬರೋಬ್ಬರಿ 54 ಪೇಟೆಗಳನ್ನು ನಿರ್ಮಿಸಿದರು. ಕೃಷಿ ಮತ್ತು ಕುಡಿಯುವ ನೀರಿಗಾಗಿ ಸಾಕಷ್ಟು ಕೆರೆ, ಸಣ್ಣ ಕೆರೆಗಳ ನಿರ್ಮಾಣ ಮಾಡಿದರು ಅಂತ ಸ್ಮರಿಸಿಕೊಂಡರು. ಅಂತ ಹೇಳಿ ಆ ಕೆಂಪಮ್ಮನ ದಯದಿಂದ ಹುಟ್ಟಿದ ಮಗು ಆದ್ದರಿಂದ ಇವರಿಗೆ ಕೆಂಪೇಗೌಡ ಅನ್ನೋ ಹೆಸರು. ಕೆಂಪಯ್ಯ, ಕೆಂಪ ಈ ತರ ಕರೀತಾ ಇದ್ರು. ಆಮೇಲೆ ಕೆಂಪೇಗೌಡ ಅಂತ ಹೆಸರನ್ನ ಪಡ್ಕೊಂತಾರೆ. ತಂದೆ ಇಳಿ ವಯಸ್ಸಿಗೆ ಬಂದಾಗ ಕೆಂಪನ. ಇದೇ ಸಂದರ್ಭದಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಚಿದಂಬರ್, ಅಮೃತ ಅಲಯನ್ಸ್ ಸಂಸ್ಥೆಯ ಲೋಕೇಶ್, ಹಿರಿಯ ಪತ್ರಕರ್ತ ನವೀನ್ ಚಿಕ್ಕಮಂಡ್ಯ, ಜಯಲಕ್ಷ್ಮಿ, ರವಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ ವತಿಯಿಂದ ಅನೂರು ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಬಿತ್ತನೆ ಅಭಿಯಾನಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಚಾಲನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ವತಿಯಿಂದ ಅನೂರು ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಬಿತ್ತನೆ ಅಭಿಯಾನಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಚಾಲನೆ ನೀಡಿದರು. ಪ್ರಗತಿಪರ ರೈತರಾದ ದಯಾನಂದ್ ಅವರ ಚಿಂಚಲಿ ಗ್ರಾಮದ ಜಮೀನಿನಲ್ಲಿ ರಾಗಿ ಬಿತ್ತನೆ ಮಾಡುವ ಮೂಲಕ ಪಶುಸಂಗೋಪನೆ, ರೈತ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ. ವೆಂಕಟೇಶ್ ಅವರೊಂದಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಬಿತ್ತನೆ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ಇದೇ ವೇಳೆ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕಾರ್ಯವನ್ನು ಸಚಿವರು ನೆರವೇರಿಸಿದರು. ಬಳಿಕ ಜಮೀನಿನ ಆವರಣದೊಳಗೆ ಕೃಷಿ ಇಲಾಖೆ ವತಿಯಿಂದ ಫಲಾನುಭವಿಗಳಿಗೆ ಪವರ್ ಟಿಲ್ಲರ್, ರೋಟೋವೇಟರ್, ಜಾಬ್ ಕಟರ್, ಪವರ್ ವೀಡರ್, ಎಣ್ಣೆಗಾಣ ಇನ್ನಿತರ ಕೃಷಿ ಸಂಬಂಧಿ ಯಂತ್ರೋಪಕರಣಗಳನ್ನು ಸಚಿವರಾದ ಚಲುವರಾಯಸ್ವಾಮಿ ಹಾಗೂ ವೆಂಕಟೇಶ್, ಶಾಸಕರಾದ ಮಂಜುನಾಥ್ ಅವರು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಕಾಡಾಧ್ಯಕ್ಷರಾದ ಮರಿಸ್ವಾಮಿ, ಮಾಜಿ ಶಾಸಕರಾದ ನರೇಂದ್ರ, ಕೃಷಿಕ ಸಮಾಜದ ಅಧ್ಯಕ್ಷರಾದ ರಾಘವೇಂದ್ರ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮ ಪಂಚಾಯಿತಿ ಕಿರಣ ಸ್ಪರ್ಶ ಟ್ರಸ್ಟ್, PES ಪದವಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ, ಸುರಕ್ಷಾ ನರ್ಸಿಂಗ್ ಹೋಮ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊತ್ತತ್ತಿ ಇವರ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವು ಮೊತ್ತಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಜರುಗಿದೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮ ಪಂಚಾಯಿತಿಯ ಕಿರಣ ಸ್ಪರ್ಶ ಟ್ರಸ್ಟ್, PES ಪದವಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ, ಸುರಕ್ಷಾ ನರ್ಸಿಂಗ್ ಹೋಮ್ ಮಂಡ್ಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊತ್ತತ್ತಿ ಇವರ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮೊತ್ತಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು PES ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನೀಲಕಂಠರವರು ಉದ್ಘಾಟಿಸಿದರು. ST ಜಯರಾಮ್ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಮಾದೇಶ್ ರವರು ಮಾತನಾಡಿ, ಇಂತಹ ಶಿಬಿರಗಳನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಪ್ರತಿಯೊಬ್ಬರು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಅಂತ ಹೇಳಿದರು. ಬಂದು ಮೃತಪಟ್ಟಷ್ಟು ಜನಗಳ ಸಂಖ್ಯೆ ಯಾವ ಯುದ್ಧಗಳಿಂದನೂ ಆಗಿಲ್ಲ. ಮೊದಲೆಲ್ಲ ತಮಗೆಲ್ಲ ತಿಳಿದಿದೆ, ಪ್ಲೇಗ್ ಬರ್ತಾ ಇತ್ತು, ಕಾಲ್ರಾ ಬರ್ತಿತ್ತು, ಸಿಡುಬು, ದಡಾರ, ಮಿಸಲ್ಸ್, ಮಮ್ಸ್, ಹೀಗೆ ಸಾಂಕ್ರಾಮಿಕ ರೋಗಗಳು ಬಂದು ಮನುಷ್ಯನ ಜೀವವನ್ನೇ ಒಂದು ತೆತ್ತುವಂತ ಸಂದರ್ಭಗಳಿದ್ವಾಗ ನಮ್ಮ ವೈದ್ಯಕೀಯ ವಿಜ್ಞಾನದಲ್ಲಿ ಎಷ್ಟು ಆವಿಷ್ಕಾರಗಳಾದವು ಅಂದ್ರೆ, ವೈದ್ಯಕೀಯ ವಿಜ್ಞಾನ ಇರ್ಬೋದು, ಸ್ವಲ್ಪ ತಿನ್ಬೇಕಂತೆ. ಕಬಾಬ್ ಸಿಕ್ಕದಂತೆ.
ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು. ಸುಮಾರು 500ಕ್ಕೂ ಹೆಚ್ಚು ಜನರು ಬಂದು ಇವತ್ತು ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಅವರು ಸುರಕ್ಷಾ ನರ್ಸಿಂಗ್ ಹೋಮಿಂದ ಮೇಡಮು ಸ್ತ್ರೀರೋಗ ತಜ್ಞರು ಅವರು ಬಂದು ಎಲ್ಲ ಮಹಿಳೆಯರಿಗೆ ಅಥವಾ ಮಕ್ಕಳಾಗದ ಮಹಿಳೆಯರಿಗೆ ಬಂದು ತಪಾಸಣೆಯನ್ನು ನೀಡಿದ್ದಾರೆ. ಹಾಗೆಯೇ ನಮ್ಮ ಗ್ರಾಮದಲ್ಲಿ BP ಮತ್ತು ಶುಗರ್ ಪರೀಕ್ಷೆ ಮಾಡಿಸ್ಕೊಳ್ಳಿಕ್ಕೆ ಅತಿ ಹೆಚ್ಚು ಜನರು ಇಲ್ಲಿ ಬಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡಿದ್ದಾರೆ. ಇದು ನಡೆದಂಥ ಶಿಬಿರ ತುಂಬ ಇದು ನಮ್ಮ ಗ್ರಾಮದಲ್ಲಿ ನಡೆದದ್ದು ತುಂಬ ನಮ್ಮ ಗ್ರಾಮದ ಎಲ್ಲ ಜನರಿಗೆ ಅನುಕೂಲ ಆಗಿದೆ. ಇದೇ ಸಂದರ್ಭದಲ್ಲಿ ಎಸ್ ಟಿ ಜಯರಾಮ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್, ಡಾಕ್ಟರ್ ಸರ್ವಮಂಗಳ, ಡಾಕ್ಟರ್ ಮಧುನಂದನ್, ಡಾಕ್ಟರ್ ಲಕ್ಷ್ಮೀಶ್ ಹಾಗೂ ಡಾಕ್ಟರ್ ಸೌಮ್ಯರವರನ್ನ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪ್ರದೀಪ್ ಕುಮಾರ್, ಮುಖಂಡರಾದ ಚಾಮೇಗೌಡ, ಟ್ರಸ್ಟ್ನ ಅಧ್ಯಕ್ಷರಾದ ಮರಿಯಯ್ಯ, ಶಿವಕುಮಾರ್ ಹಾಗೂ ಸ್ಪರ್ಶ ಟ್ರಸ್ಟ್ನ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಆಷಾಢ ಏಕಾದಶಿಯ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಲಕ್ಷ್ಮೀಸಾಗರದ ನಿವಾಸಿ ಪ್ರತಾಪ್ ಮನೆಯಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಎಡೆ ಇಟ್ಟು ಪೂಜೆ ಸಲ್ಲಿಸಲಾಗಿದೆ. ಪ್ರತಾಪ್ ಕುಟುಂಬ ಪ್ರತಿ ವರ್ಷ ಕೂಡ ಏಕಾದಶಿ ದಿನದಲ್ಲಿ ಈ ಪೂಜೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿದ್ದಾರೆ. ಆಷಾಢ ಏಕಾದಶಿ ಹಿನ್ನೆಲೆಯಲ್ಲಿ ಖ್ಯಾತ ಚಿತ್ರನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಎಡೆ ಇಟ್ಟು ಪೂಜೆ ಸಲ್ಲಿಸಿರುವ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಲಕ್ಷ್ಮೀಸಾಗರದ ನಿವಾಸಿ ಪ್ರತಾಪ್ ಮನೆಯಲ್ಲಿ ನಡೆದಿದೆ. ಆಗಲಿದ ತಮ್ಮ ನೆಚ್ಚಿನ ನಟನೆಗೆ ಎಡೆ ಇಟ್ಟು ಪೂಜೆ ಸಲ್ಲಿಸಿರುವ ಕುಟುಂಬ ಪ್ರತಿ ವರ್ಷ ನೆಚ್ಚಿನ ನಟರಾಗಿದ್ದ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಎಡೆ ಇಟ್ಟು ಪೂಜೆ ಸಲ್ಲಿಸಿಕೊಂಡು ಬಂದಿದೆ. ಪ್ರತಾಪ್ರವರು ಅಪ್ಪಟ ಪುನೀತ್ ಅಭಿಮಾನಿಯಾಗಿದ್ದಾರೆ. ಮನೆಯಲ್ಲಿ ಪುನೀತ್ ಭಾವಚಿತ್ರ ಇಟ್ಟು ಅದರ ಮುಂದೆ ಎಡೆ ತಿಂಡಿ ಇಟ್ಟು ಪೂಜೆ ಸಲ್ಲಿಸಿದ್ದಾರೆ. ಪ್ರತಾಪ್ನ ಕುಟುಂಬದ ಸದಸ್ಯರೆಲ್ಲರೂ ಪುನೀತ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅಭಿಮಾನ ಮೆರೆದಿದ್ದಾರೆ. ಪುನೀತ್ ಆಗಲಿದ್ದರೂ ಅವರ ಮೇಲಿನ ಅಭಿಮಾನದಿಂದ ಪ್ರತಿ ವರ್ಷ ಏಕಾದಶಿ ದಿನವನ್ನು ಎಡೆ ಇಟ್ಟು ಪೂಜೆ ಸಲ್ಲಿಸುತ್ತಿದ್ದೀವಿ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾವು ಸ್ಮರಣೆ ಮಾಡಿ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಕುಟುಂಬದ ಆಶಯವಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರನ್ನ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಜನ್ಮದಿನಾಚರಣೆಯನ್ನು ಮಾಡ್ತಾ ಸಿಹಿ ತಿನಿಸುತ್ತಿದ್ದು ಕೂಡ ಉಂಟು. ಅದು ಕೂಡ ಮಾಡ್ತಾ ಇದ್ವಿ. ಮತ್ತು ಏಕಾದಶಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಣೆಯನ್ನು ಮಾಡ್ತಾ ನಮ್ಮಲ್ಲಿರುವಂಥ ದುಃಖವನ್ನು ಈ ರೀತಿ ಸ್ವಲ್ಪ ಒಂದು ಹಿಡಿತದಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮತ್ತಿಕೆರೆ ಜಯರಾಮ್ ಹಾಗೂ ಬಸವರಾಜ ಹೆಗ್ಗಡೆಯವರಿಗೆ KK ಶೆಟ್ಟಿ ಹಾಗೂ HK ವೀರಣ್ಣಗೌಡ ಪ್ರಶಸ್ತಿ ಪ್ರದಾನ. ಪತ್ರಕರ್ತರು ಸಮಾಜಮುಖಿಯಾಗಿ ಕೆಲಸ ಮಾಡಲು ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಸಲಹೆ. ವಸ್ತುನಿಷ್ಠ ವರದಿಗೆ ಒತ್ತು ನೀಡಲು ಡಾಕ್ಟರ್ ಜಯಪ್ರಕಾಶ್ ಗೌಡ ಕಳಕಳಿ. KRSಗೆ ಬಾಗಿನ ಸಮರ್ಪಿಸಿದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ. ನಾಡು ಸುಭಿಕ್ಷವಾಗಿರಲೆಂದು ಕಾವೇರಿ ಮಾತೆಯಲ್ಲಿ ಪ್ರಾರ್ಥನೆ. ಸಂಕಷ್ಟ ನಿವಾರಣೆಗಾಗಿ ವಿಶೇಷ ಪೂಜೆ. ಪಾಂಡವಪುರದಲ್ಲಿ ಒಂಟಿ ಮಹಿಳೆಯ ಚಿನ್ನದ ಸರ ಕಿತ್ತುಕೊಂಡು ಪರಾರಿ. ಪಟ್ಟಣದ PSK ಶಾಲೆಯ ಎದುರು ಜರುಗಿರುವ ಘಟನೆ. ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ. ಪ್ರಶಸ್ತಿ ಸ್ವೀಕರಿಸಿದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ. KV ಶಂಕರಗೌಡ ನನಗೆ ಮಾದರಿ ಅಂತ ಹೇಳಿಕೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸುವರ್ಣ TV ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.